ಹಾಯ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಇವಾಗ ಟ್ರೆಂಡಲ್ಲಿರುವಂಥ ಈ ಥರ ದಡಿ ಸಾಡಿ ನವಾರಿ ಸಾಡಿಗಳ್ದು ಟಾಪ್ ಏನು ಟ್ರೆಂಡ್ನಾಗೈತಲ್ಲ ಅದನ್ನು ಇವತ್ತು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಕಟ್ಟಿಂಗ್ನ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ವಿಡಿಯೋನ ನೆಕ್ಸ್ಟ್ ಹಾಕ್ಬೇಕು ಅಂದ್ಕೊಂಡೇನಿ, ಯಾಕಂದರೆ ಈ ವಿಡಿಯೋ ಲೆಂತಿ ಆಕತಿ. ಅದಕ್ಕಾಗಿ ನೆಕ್ಸ್ಟ್ ವಿಡಿಯೋ ಸ್ಟಿಚಿಂಗ್ ಆಗಿರುತ್ತೆ. ಈ ಚಾನಲ್ನ ಯಾರೆಲ್ಲ ಇವಾಗ ನೋಡ್ತಾ ಇದ್ದೀರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವಾಗ ತೋರಿಸಿದ್ನೆಲ್ಲ ಕಲರ್ ಕಾಂಬಿನೇಷನ್ ಈ ಸಾಡಿನ ನಾನು ಶರಗ್ ಏನೈತಲ್ಲ ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ಸ್ಲೀವ್ಸು ಮತ್ತು ಇಲ್ಲಿ ಟಾಪ್ದೇನು ಬರುತ್ತಲ್ಲ ಅಲ್ಲಿ ಪ್ಯಾಚ್ ಮಾಡೋಕ್ಕಂತ ಹೇಳಿ ಅದನ್ನು ಶರಗ್ದ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಪೂರ್ತಿ ಸಾಡಿದ್ದು ಏನೈತಲ್ಲ ತಳಗಿನ ದಡಿ ಮತ್ತು ಮ್ಯಾಲಿನ ದಡಿನ ನಾನು ಈ ಥರ ಕಟ್ ಮಾಡಿ ತೆಗೆದು ಬಿಡ್ತೇನೆ. ಅಂಬ್ರೆಲಾ ಆಗಿರೋದ್ರಿಂದ ಇದು ಕಟ್ಟಿಂಗಲ್ಲಿ ದಡಿ ಬರೋದಿಲ್ಲ. ನಂತರ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋದಕ್ಕಂತ ಹೇಳಿ ಈ ದಡಿನ ಎರಡು ಸೈಡ್ ದಡಿನ ತೆಗೆದು ಬಿಡ್ತೀನಿ. ಇದನ್ನ ತೆಗೆದಾದ ನಂತರ ಪೂರ್ತಿ ಸಾಡಿ ಏನು ಉಳಿತೈತಲ್ಲ ಅದನ್ನು ಈ ಥರ 4 ಪದರ, ನಾವು ಸಾಡಿ ಏನು ಮಡಚೋದಲ್ಲ ಹಂಗೆ 4 ಪದರ ಮಡ್ಚ್ಕೊತೀನಿ. ಈ ಥರ 4 ಪದರ ಮಡ್ಚ್ಕೊಂಡು ನೀಟಾಗಿ 4 ಪದರ ಮಡ್ಚ್ಕೊಂಡು ಇಲ್ಲಿ ಮೇಲ್ಗಡೆ ತೋರಿಸ್ತೀನಿ ತಡ್ರಿ. ಇವಾಗ ಇಲ್ಲಿ ಒಂದು ತುದಿಗೆ ಓಪನ್ ಇರೋ ಸೈಡ್ ಅವ 2 ಪದರ ಜಾಯಿಂಟ್ ಇದ್ದಿದ್ದು ಕಡೆ ಬಿಟ್ಟು ಓಪನ್ ಇದ್ದಿದ್ದು ಕಡೆ ಇಲ್ಲಿ ನಡದ ಸುತ್ತಳತೆಯ 4ನೇ ಭಾಗ ನಾನು ಇಲ್ಲಿ ತೊಗೊಳಕತ್ತೀನಿ. 4ನೇ ಭಾಗ ನಂದು ಬಂದು 5.5 ಬರುತ್ತೆ. ಅದನ್ನು ಈ ಥರ ಮಾರ್ಕ್ ಮಾಡ್ಕೊಂಡು ಮಾರ್ಕ್ ಮಾಡೋ ಇಟ್ಕೊತೀನಿ. ಇವಾಗ ಮಾರ್ಕ್ ಮಾಡಿದ್ರಿಂದ ಹಿಡಿದು ಹೈಟ್ ಎಷ್ಟು ಬೇಕಲ್ಲ ಅಷ್ಟು ನಾನು ಇಟ್ಕೊತೀನಿ. ಹೈಟ್ ಇದು 38 ಬೇಕಾಗ್ತೈತೆ ನಮಗೆ ಕೆಳಗಿನ ಪಾರ್ಟದ್ದು. ಆದರೆ 38 ಬೇಕಾಗ್ತದಲ್ಲ ಅದು ದಡಿ ನಾನು ಅಟ್ಯಾಚ್ ಮಾಡೋದ್ರಿಂದ 2 ಪದರ ದಡಿನ ಅಟ್ಯಾಚ್ ಮಾಡ್ತೀನಲ್ಲ ಅದು 4 ಇಂಚನ್ನ ನಾನು ಮೈನಸ್ ಮಾಡಿ 34ಕ್ಕೆ ನಾನು ಈ ಥರ ಮಾರ್ಕ್ ಮಾಡ್ಕೊತೀನಿ. ಅದು ಮೇಲಿಂದ ಮಾರ್ಕ್ ಮಾಡ್ಕೊಂಡಿದ್ವಲ್ಲ ಅದರ ಪ್ರಕಾರನೇ ಹಿಡಿದು ನೀಟಾಗಿ ಮಾರ್ಕ್ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊತೀನಿ. ಕಟ್ ಮಾಡಿದ ನಂತರ ಈ ಥರ ಬರ್ತಿದ್ದ ತುಂಬ ಚೆನ್ನಾಗಿ ಬರುತ್ತೆ ಫ್ರಿಲ್ಲು. 2 ಪದರ ಅದಾವ ಇದ್ರಾಗ ನೋಡಿ ತೋರಿಸ್ತೀನಿ ನಿಮಗೆ. ಇದು 1 ಪದರ, ಈಗ 2 ಪದರ ಆಯ್ತಿದ್ದು. 2 ಪದರ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್. ಇವಾಗ ಇಲ್ಲಿ ಮೇಲ್ಗಡೆದು ಕಟ್ ಮಾಡ್ಕೊಳ್ತೀನಿ ನಾನು. ಇವಾಗ ಈ ಥರ ಬಾಕ್ಸ್ ಟೈಪ್ 4 ಪದರನ ಇಲ್ಲಿ ಮಡ್ಚ್ಕೊಳ್ತೀನಿ. ಈ ಥರ ಮಡ್ಚ್ಕೊಂಡು ಹೈಟ್ ನಮಗೆ ಎಲ್ಲಿ ಭುಜದಿಂದ ನಡತನ ಹೈಟ್ ಇರ್ತದಲ್ಲ ಅದು ಎಷ್ಟು ಹೈಟ್ ಐತಿ ಅಂತ ಹೇಳಿ ನೋಡಿಕೊಂಡು ಇಲ್ಲಿ ನನಗೆ ಬೇಕಾಗಿದ್ದು 15 ಇಂಚ್ ಬೇಕು. ಅದಕ್ಕೆ ಪ್ಲಸ್ ಹೊಲಿಗೆ ಹೋಗೋಕಂತೇಳಿ 1 ಇಂಚ್ 16 ಇಂಚ್ ತೊಗೊತೀನಿ. ಇಲ್ಲಿ ಶೋಲ್ಡರ್ ಬಂದು ನಾನು 6 ಇಂಚ್ ತೊಗೊಳ್ತೀನಿ. ನೀವು ಈ ಬೋಟ್ ನೆಕ್ ಎಲ್ಲ ಮಾಡಬೇಕಾದ್ರೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತಿ. ನಾನು ಡೀಪ್ ನೆಕ್ ಕಟ್ ಮಾಡ್ತಾಯಿದ್ದೀನಿ ಇದನ್ನು, ಅದಕ್ಕಂತ ಹೇಳಿ 6 ತೊಗೊತೀನಿ. ಇದು ಹಾರ್ಮೋಲೂ ಕೂಡ 6 ತೊಗೊತೀನಿ. ಇಲ್ಲಿ ನಾನು 8 ಇಂಚ್ ಎದೆ ಸುತ್ತಳತೆ ನಂದು 4ನೇ ಭಾಗ 8 ಇಂಚ್ ಐತಿ. ಅದಕ್ಕೆ 2 ಇಂಚ್ ಸ್ಟಿಚಿಂಗ್ ಅಂತ ಹೇಳಿ 2 ಇಂಚ್ ಬಿಟ್ಕೊಂಡು ಮಾರ್ಕ್ ಮಾಡ್ಕೊಂಡೇನಿ. ಇಲ್ಲಿ 1/2 ಇಂಚಿಗೆ ಈ ಥರ ಸೇಪ್ ಕೊಡಾಕತ್ತೀನಿ. ಈ ಥರ ಇದನ್ನು ಸೇಪ್ ಕೊಟ್ಟು ಮೂರು ಇಂಚ್ಗೆ ನೆಕ್ನ ಮಾರ್ಕ್ ಮಾಡ್ಕೊತೀನಿ. ನನಗೆ ಇಲ್ಲಿ ನೆಕ್ ಡೀಪು 9 ಇಂಚ್ ತೊಗೊಳ್ತಾ ಇದ್ದೀನಿ. ರೌಂಡ್ ಸೇಪೇ ಮಾಡ್ತಾಯಿದ್ದೀನಿ. ಇದನ್ನು ಈ ಥರ ರೌಂಡ್ ಸೇಪ್ ಮಾಡಿಕೊಂಡು ಇಲ್ಲಿ ಸೊಂಟದ ಸುತ್ತಳತೆ ನನಗೆ 8 ಇಂಚ್ ತೊಗೊಂಡು ನಡದ ಸುತ್ತಳತೆ 7 ಇಂಚ್ ತೊಗೊಂಡು ಪ್ಲಸ್ 2 ಇಂಚು ಈಗ ಕಟ್ ಮಾಡಿದ ನಂತರ ಇಲ್ಲಿ 2 ಪಾರ್ಟ್ ಆಗ್ತಾವಲ್ಲ ಇದನ್ನು ಓಪನ್ ಮಾಡ್ಕೊಂಡ್ಬಿಡ್ತೇನೆ. ಜೋಡಿಸಿನ ಮಡ್ಚ್ಕೊಂಡಿದ್ದೀವಲ್ಲ ಇದೀಗ 4 ಪದರ ಈ ಥರ ಕಟ್ ಮಾಡಿ ತೆಗೆದು ನಮಗೆ ಯಾವ ಥರ ಫ್ರಂಟ್ ಪಾರ್ಟದ್ದು ಬೇಕಾಗ್ತದಲ್ಲ ಅವಾಗ ಕಟ್ ಮಾಡ್ಕೊಳಕ್ಕಾಗ್ತದೆ. ಇದನ್ನು ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊತಿದ್ದೀವಲ್ಲ ಇದನ್ನು ಕಟ್ ಮಾಡಿ ತೆಗೆದುಬಿಡ್ತೇನೆ. ಇವಾಗ ಫ್ರಂಟ್ ಪಾರ್ಟದ ನೆಕ್ಕನ್ನು
ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೇಮ್ 3 ಇಂಚು, ಇಲ್ಲಿ 7 ಇಂಚ್ ಡೀಪ್ ಬೇಕಾಗ್ತದೆ. ಅದನ್ನು ಈ ಥರ ನೆಕ್ ಡಿಸೈನ್ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಭಾಗದ್ದಿದು ಈ ಥರ ಸೇಪ್ ತೊಗೊಂಡು ಇದನ್ನು ಲೈನಿಂಗ್ನ ಮೇನ್ ಬಟ್ಟೆಯಲ್ಲಿ ಈ ಥರ ಕಟ್ ಮಾಡ್ಕೊತೀನಿ. ಹಾಗೆ ಕಟ್ ಮಾಡ್ಕೊತೀನಿ. ಮತ್ತು ಸ್ಟಿಚಿಂಗ್ ಮಾಡುವಾಗ ನೀಟಾಗಿ ಪೂರ್ತಿ ಎಲ್ಲ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡಿದ ನಂತರ ಕಟ್ ಮಾಡ್ಕೊತೀನಿ. ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಜಿಪ್ ಹಚ್ಚೋದ್ರಿಂದ ಅದನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತೋರಿಸಿದ್ನಲ್ಲ, ಇದೀಗ ಬ್ರೌನ್ ಕಲರ್ ಬಟ್ಟೆ ಇದೆಲ್ಲ ಶರಗ್, ಅದನ್ನು ಇಲ್ಲಿ ಈ ಥರ ನಿಮಗೆ ಸ್ಟಿಚ್ ಮಾಡುವಾಗ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ಥರ 2 ಇಂಚ್ ನಡದಿಂದ 2 ಇಂಚ್ ಮೇಲಕ್ಕೆ ತೊಗೊಂಡು ಈ ಥರ ನಾನು ಇಲ್ಲಿ ಏನು ರೌಂಡ್ ಮಾಡಕತ್ತೀನಲ್ಲ ಅಲ್ಲಿ ನಾನು ರೆಡ್ ಕಲರ್ ಚಾಕ್ಲೇಟ್ ಕಲರ್ ಶರಗದ ಬಂದಿದ್ದೆಲ್ಲ ಅದನ್ನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ನಾನು ಪ್ಯಾಚ್ ಇದನ್ನು ಹಚ್ತಾರಲ್ಲ ಹಂಗೆ ಹಚ್ಕೊತೀನಿ. ಈ ಸೇಪಿಗೆ ಹಚ್ಕೊತೀನಿ. ನೋಡಿ ನಂತರ ಈ ಬಟ್ಟೆನ ಈ ಥರ ರೌಂಡ್ ಮಾಡಿ ಕಟ್ ಮಾಡಿಕೊಂಡು ಇಲ್ಲಿ ಹಚ್ಕೊತೀನಿ. ಇವಾಗ ಸ್ಲೀವ್ಸ್ ಕಟ್ಟಿಂಗ್ನ ತೋರಿಸ್ತೀನಿ ನಿಮಗೆ. ಈ ಥರ 4 ಪದರ ಮಡ್ಚ್ಕೊಂಡಿದ್ದೀನಿ. ಸ್ಲೀವ್ಸ್ ಲೆಂತು 11 ಇಂಚು ಬೇಕಾಗಿದೆ. ಇದಕ್ಕೆ 11 ಇಂಚು ಪ್ಲಸ್ 1 ಇಂಚ್ ಆ್ಯಡ್ ಮಾಡಿಕೊಂಡು ತೋಳಿನ ಉದ್ದ 11 ಇಂಚ, ಅದಕ್ಕೆ ಪ್ಲಸ್ 1 ಇಂಚ್ ಹೊಲಿಗೆ ಆಗಿ ಹೋಗ್ತೈತಲ್ಲ ಅದಕ್ಕಂತ ಹೇಳಿ 1 ಇಂಚ್ ಹೆಚ್ಚು ತೊಗೊಂಡೇನಿ. ಇಲ್ಲಿ ತಗೊಂಡು ಇದನ್ನು ಆಗಲ್ಲ ನಾನು ಎದೆ ಸುತ್ತಳತೆ 4ನೇ ಭಾಗ ಬಂದಿತ್ತಲ್ಲ ಅದನ್ನು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ಇಟ್ಕೊಂಡು ಆರ್ಮೋಲ್ ಡೌನಿಂಗ್ನ ನಾನು 3ವರೆಗೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ಒಂದು ಗೆರೆ ಹೊಡ್ಕೊತೀನಿ. ಈ ಥರ ಹಾಕ್ಕೊಂಡ ನಂತರ ಇಲ್ಲಿ ಎಕ್ಸ್ಟ್ರಾ ನಾವು ಹೊಲಿಗೆಗೆ ಹೋಗುತ್ತಲ್ಲ ಅದನ್ನು 2 ಇಂಚನ್ನ ನಾನಿಲ್ಲಿ ತೆಗೆದುಕೊಂಡು ಈ ಥರ ಮಾರ್ಕ್ ಮಾಡ್ಕೊತೀನಿ. ಮತ್ತಿಲ್ಲಿ ತೋಳ್ದು ಇಲ್ಲಿ ಕೆಳಗಡೆ ಸುತ್ತಳತೆ ಎಷ್ಟು ಬರುತ್ತಲ್ಲ ಅದನ್ನ ನೋಡಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಂದು 5.5 ಬರುತ್ತೆ. ಅದನ್ನು ಮಾರ್ಕ್ ಮಾಡಿಕೊಂಡು ಈ ಥರ ಇದನ್ನು ಕಟ್ ಮಾಡ್ಕೊತೀನಿ. ಇದೇ ಬಟ್ಟೆನ ನಾನು ಮೇನ್ ಬಟ್ಟೆಗೆ ಕೂಡ ಇಟ್ಕೊಂಡು ಕಟ್ ಮಾಡ್ಕೊಳ್ತೀನಿ. ಈಗ ಮೇನ್ ಬಟ್ಟೆನ ತಗೊಂಡು 2 ಕಲರ್ ಬರೋ ಥರ, ಇದು ಮಿಕ್ಸ್ ಕಲರ್ ಬರೋ ಥರ ತೋಳನ್ನ ಕಟ್ ಮಾಡ್ಕೊಳ್ತೀನಿ. ಇದ್ರಾಗ ಬ್ರೌನು ಬರಬೇಕು ಮತ್ತು ಇದು ಡಾರ್ಕ್ ಬ್ಲೂ ಕಲರೂ ಬರಬೇಕು. ಮುಂದ್ಗಡೆ ಇದು ಬ್ರೌನ್ ಕಲರ್ ಬರೋ ಥರ ಮಾಡಿ ಈ ಥರ ನೋಡೋಕೆ ಚೆನ್ನಾಗಿರುತ್ತೆ. ಸ್ಲೀವ್ಸು ಈ ಥರ ಕಟ್ ಮಾಡ್ಕೊಳ್ತೀನಿ. ಸ್ಟಿಚಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋದಲ್ಲೇ ಹಾಕ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇವಾಗ ಅಂಬ್ರೆಲಾ ಟಾಪ್ದು ಎಲ್ಲದ್ದು ಕಟ್ಟಿಂಗ್ ಆಯಿತು. ಇದು ನೆಕ್ಸ್ಟ್ ನಾನು ಸ್ಟಿಚ್ ಮಾಡಿದ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ. ಈ ವಿಡಿಯೋನ ಯಾರೆಲ್ಲ ನೋಡಕತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಸಿಗೋಣ ನೆಕ್ಸ್ಟ್ ಸ್ಟಿಚಿಂಗ್ ವಿಡಿಯೋದಲ್ಲಿ. ಬಾಯ್ ಫ್ರೆಂಡ್ಸ್.